ಹಾಯ್, ವೆಲ್ಕಮ್ ಬ್ಯಾಕ್ ಟು ನಕ್ಷಾ ಯೂಟ್ಯೂಬ್ ಚಾನಲ್. ಇದು ಬಂದ್ಬಿಟ್ಟು ಬುಧವಾರದ ಬ್ಲಾಗ್ ಆಗಿರುತ್ತೆ. ನೋಡಿ, ನನ್ನ ಮಗ ಸ್ಕೂಲ್ಗೆ ಹೋಗಿಲ್ಲ, ಇವತ್ತು ರಜಾ ಹಾಕೋನೆ. ಮತ್ತು ನಮ್ಮ ಓರ್ಗಿತ್ತಿ ಮಗಳು ರಜಾ ಹಾಕೋಳೆ. ಏನಕ್ಕಪ್ಪ ರಜಾ ಹಾಕೋರೆ ಅಂದರೆ, ಬೆಂಗಳೂರಲ್ಲಿ ಒಂದು ಫಂಕ್ಷನ್ ಐತೆ, ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಎಲ್ಲರೂ. ನಮ್ಮ ಓರ್ಗಿತ್ತಿ ಇದ್ದಾರಲ್ಲ, ಅವ್ರ ಮೊಮ್ಮಗಳದು ಬರ್ತಡೇ, ಅದಕ್ಕೆ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಟೈಮ್ ಆಲೆ 11 ಗಂಟೆ ಆಯಿತು. ಇನ್ನೂ ನಮ್ಮ ಯಜಮಾನ್ರು ಬಂದಿರಲಿಲ್ಲ, ಅವರೆಲ್ಲ ಹೊರಗಡೆ ಹೋಗಿದ್ರು. ಈಗ ಬಂದು ಸ್ನಾನಕ್ಕೆ ಹೋಗೋರೆ. ಅಷ್ಟರಲ್ಲಿ ನಾವು ಹುಡುಗರಿಗೆಲ್ಲ ಸ್ನಾನ ಮಾಡಿಸಿ ನಾವು ರೆಡಿಯಾಗಿ ಕೂತ್ಕೊಂಡಿದ್ದೀವಿ. ನಮ್ಮ ಹೋರ್ಗಿತಿ ನೆನ್ನೆನೇ ಮಂಗಳವಾರನೇ ಬನ್ನಿ ಸಾಯಂಕಾಲ ಮೇಲೆ ಅಂತ ಹೇಳಿದರು. ಇಲ್ಲ ಬರೋಕ್ಕಾಗಲ್ಲ, ಬೆಳಿಗ್ಗೆನೇ ಬೇಗ ಬರ್ತೀವಿ ಅಂತ ಹೇಳ್ದು. ಸರಿ ಅಂದ್ಬಿಟ್ಟು ನಾವು ಹೊರಡೋಷ್ಟರಲ್ಲಿ 12 ಗಂಟೆ ಆಯಿತು. ನಮ್ಮ ಯಜಮಾನ್ರು ಸ್ವಲ್ಪ ಲೇಟು, ಎಲ್ಲಾದರೂ ಹೋಗಬೇಕು ಅಂದರೆ ಲೇಟಾಗಿ ರೆಡಿ ಆಯ್ತಾರೆ ಅವರಂತೂ. ಒಂದೊಂದು ಕೆಲಸಕ್ಕೂ ನಿಧಾನ ಮಾಡ್ತಾರೆ. ಮತ್ತು ನಾವೆಲ್ಲ ರೆಡಿಯಾಗಿ ಕೂತಿದ್ವಿ. ಆಲೇ 1 ಅವರ್ ಆಗಿತ್ತು ನಾವೆಲ್ಲ ರೆಡಿಯಾಗಿ ಕೂತ್ಕೊಂಡು. ಸರಿ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಅಷ್ಟರಲ್ಲಿ ರೆಡಿ ಆದರು. ನನ್ನ ಮಗ ಎಲ್ಲೂ ಬರ್ತೀನಿ ಅಂತ ಹೇಳಲ್ಲ, ಏನೋ ಇವತ್ತು ನಾನು ಬರ್ತೀನಿ, ಸ್ಕೂಲಿಗೆ ರಜಾ ಹಾಕ್ತೀನಿ, ಡ್ಯಾನ್ಸ್ ಹೇಳ್ಕೊಡ್ತವ್ರೆ, ಕ್ಲಾಸ್ ತೊಗೋತಾ ಇಲ್ಲ ಅಂದ. ಸರಿ ಅಂದ್ಬಿಟ್ಟು ಅವ್ನಿಗೂ ರಜಾ ಹಾಕ್ಸ್ತು. ಜಾಸ್ತಿ ರಜಾ ಹಾಕಂಗಿಲ್ಲ, ಅವ್ರ ಸ್ಕೂಲಲ್ಲಿ ಬೈತಾರೆ. ಅವನು ಎಲ್ಗೂ ಬರ್ತೀನಿ ಅಂತ ಹೇಳಲ್ಲ. ಅವ್ರ ಅಪ್ಪ ಇದ್ದರೆ ಅವ್ನ ಮನೇಲೇ ಇರ್ತಾನೆ, ಅವ್ರ ಅಪ್ಪ ಬರ್ತಾಯಿದ್ರಲ್ಲ, ಅದಕ್ಕೆ ಅವನು ಬರ್ತವನೆ. ಈಗ ನಾನು ನನ್ನ ಓರ್ಗಿತ್ತಿ, ಇನ್ನೊಂದು ಓರ್ಗಿತ್ತಿ ಮತ್ತು ಆ ಓರ್ಗಿತ್ತಿ ಮಗಳು, ನಮ್ಮ ಹುಡುಗರೆಲ್ಲ ಹೋಗ್ತಾ ಇದ್ದೀವಿ ಕಾರಲ್ಲೇ. ಹಾಗೆ ನನ್ನ ತಂಗಿ ಮಗಳು ಇಲ್ಲೇ ಇದ್ಲು. ಅವಳು ನಾವೆಲ್ಲರೂ ಹೋಗಿದ್ರೆ ಅವಳು ನಾನು ಬರ್ತೀನಿ ಅಂತಾಳೆ. ಅವಳು ಕರ್ಕೊಂಡು ಹೋದ್ವಿ. ನೋಡಿ, ಹೋಗಿದ ತಕ್ಷಣ ಕಾರಲ್ಲಿ ಅಲ್ಲೇ ಫೋನ್ ಇಟ್ಕೊಂಡು ಕೂತ್ಬಿಟ್ರು. ಹಾಗೆ ಆನ್ ದ ವೇ ಹೋಗ್ಬೇಕಾದ್ರೆ ಕಾರ್ಗೆ ಪೆಟ್ರೋಲ್ ಹಾಕ್ಸ್ಕೊಂಡ್ವಿ. ಕಾರ್ಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ತಾ ಇದ್ವಿ. ಅಲ್ಲೇ ಸೋಲೂರು ಹತ್ರ ದ್ರಾಕ್ಷಿ ಮಾರ್ತಾಯಿದ್ರು. ಸರಿ ಅಂದ್ಬಿಟ್ಟು ನಮ್ಮ ಯಜಮಾನ್ರು ದ್ರಾಕ್ಷಿ ಕೊಡಿಸಿದ್ರು. ಫುಲ್ಲು ಹುಳಿ ಆಗಿಬಿಟ್ಟಿತ್ತು ದ್ರಾಕ್ಷಿ ಎಲ್ಲ. ತಿನ್ಕೊಂಡು ಕಾರಲ್ಲಿ ಮಾತಾಡ್ಕೊಂಡು ಹೋದ್ವಿ. ಅವ್ರ ಮನೆಗೆ ಹೋಗೋಷ್ಟರಲ್ಲಿ ಆಲೇ 2 ಗಂಟೆ ಆಗಿತ್ತು. ಅವರಿರೋ ಏರಿಯಾ ಬಂದ್ಬಿಟ್ಟು ರಾಜಗೋಪಾಲ್ ನಗರ. ಅವ್ರ ಮನೆ ಹಿಂದೆಗಡೆ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಅವ್ರ ಮನೆಗೆ ಹೋದ್ವಿ. ಅಷ್ಟರಲ್ಲಿ ಇನ್ನೂ ಕೇಕ್ ಕಟಿಂಗ್ ಮಾಡಿರಲಿಲ್ಲ. ಬಂದು ಗೆಸ್ಟ್ಗಳಿಗೆ ಅಲ್ಲೇ ಊಟ ಎಲ್ಲ ಕೊಡ್ತಾಯಿದ್ರು. ಸರಿ ಅಂದ್ಬಿಟ್ಟು ನಾವು ಎಲ್ಲರನ್ನೂ ಮಾತಾಡಿಸ್ಕೊಂಡು ಅಲ್ಲೇ ಕೂತಿದ್ವಿ. ಗ್ರೀನ್ ಕಲರ್ ಸ್ಯಾರಿ ಹಾಕೋರಲ್ಲ, ಅವರೇ ನಮ್ಮ ಓರ್ಗಿತ್ತಿ. ನಮ್ಮ ಮಾವ ಅಲ್ಲಿದ್ದರು ಊಟ ಕೊಡೋಕ್ಕ. ತೋರಿಸ್ತೀನಿ ಅವ್ರನ್ನೂ. ನಾವು ಹೋಗಿ ಒಂದು ಅರ್ಧ ಗಂಟೆ ಆಗಿತ್ತು. ಕೇಕ್ ಕಟ್ಟಿಂಗ್ ಮಾಡ್ಸೋಕ್ಕೆಲ್ಲ ರೆಡಿ ಮಾಡಿ ಕೇಕು ಕಟ್ ಮಾಡ್ತಾ ಇದ್ದಾರೆ ಈಗ. ಮೊಬೈಲ್ ನಂಬರು 966 ಮೊಬೈಲ್ ನಂಬರು ಸಾರಿ ನಾವು ಬೆಂಗಳೂರಿಗೆ ಹೋಗೋದೇ ಅಪರೂಪ. ಈ ಥರ ಗೆಸ್ಟ್ಗಳೆಲ್ಲ ಸಿಗೋದು ಅಪರೂಪ. ಫಂಕ್ಷನ್ ಮಾಡಿದಾಗೇ ಎಲ್ಲರೂ ಸಿಗೋದು. ಈಗ ನಾವು ಹೋದ್ರೂ ನಮ್ಮ ಕೆಲಸ ಮುಗಿಸ್ಕೊಂಡು ಬಂದ್ಬಿಡ್ತೀವಿ. ಮತ್ತು ಎಲ್ಲರೂ ನಮ್ಮ ಮನೆಗೆ ಬನ್ನಿ, ಹೋಗಿರಂತೆ ಬನ್ನಿ ಬನ್ನಿ ಅಂತ ಕರೀತಾಯಿದ್ರು. ನಾವು ಹಂಗೇ ಇನ್ನೂ ಕೆಲಸ ಐತೆ ಆಮೇಲೆ ಬರ್ತೀವಿ ಬರ್ತೀವಿ ಅಂದ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ಅಷ್ಟರಲ್ಲಿ ನಮ್ಮ ಯಜಮಾನ್ರು ಇದ್ದಾರಲ್ಲ, ಅವ್ರ ಅಕ್ಕನೂ ಬಂದರು. ಮತ್ತು ಅವ್ರ ತಂಗಿ ಅವ್ರ ಮಕ್ಕಳೆಲ್ಲ ಬಂದರು. ನಮ್ಮ ಬಾವನ ಮಗಳು ಬಂದರು. ನಮ್ಮ ಬಾವ ಬಂದಿರಲಿಲ್ಲ, ಅವರೇನೋ ಹೋಟ್ಲು ಆರ್ಡ್ರ್ ಇತ್ತು ಅಂತ ಅಡುಗೆ ಮಾಡ್ತಾಯಿದ್ರು. ನಾವು ಹಾಗೆ ಒಂದು ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ನಮ್ಮ ಫ್ಯಾಮಿಲಿ ಎಲ್ಲ ಬಂದಮೇಲೆ ಫೋಟೋ ಎಲ್ಲ ತೆಗೆಸಿದಾಯಿತು. ಮತ್ತೆ ಹೋಗಿ ಅಲ್ಲೇ ಕೂತ್ಕೊಂಡಿದ್ವಿ. ಹಾಗೇ ಕೇಕ್ ಎಲ್ಲ ಕಟ್ಟಿಂಗ್ ಆಗಿತ್ತಲ್ಲ, ಕೇಕ್ ಎಲ್ಲರಿಗೂ ಕೊಟ್ಟರು. ಕೇಕ್ ತಿನ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ಇವರೇ ನಮ್ಮ ಯಜಮಾನ್ರು ಇದ್ದಾರಲ್ಲ, ಅವ್ರ ಅಣ್ಣ. ಮತ್ತು ಎಲ್ಲರಿಗೂ ಕೇಕ್ ಅವ್ರಿಗೆ ಇವ್ರು ತಿನ್ನಿಸ್ಕೊಂಡು ಇವ್ರಿಗೆ ಅವ್ರು ತಿನ್ನಿಸ್ಕೊಂಡು ಕೂತ್ಕೊಂಡಿದ್ವಿ. ನನ್ನ ಮಗಳಿಗೆ ಅವ್ರ ಅತ್ತೆದಿರನ್ನ ನೋಡ್ಬಿಟ್ಟು ಖುಷಿಯಿಂದ ಓವರ್ ಆ್ಯಕ್ಟಿಂಗ್ ಆಡ್ತಾ ಇದ್ಲು. ಕೇಕ್ ತಿನ್ಸೋಕೆ ಹೋದರೆ ಅನ್ನೋದು ಹಂಗೆ ಹಿಂಗೆ ಅಂತ. ನೋಡಿ, ಈಗ ಎಲ್ಲರಿಗೂ ಅವ್ರ ಅತ್ತೆ ಕೇಕ್ ತಿನ್ನಿಸ್ತವ್ರೆ.
ನಮ್ಮ ಯಜಮಾನ್ರು ಅವ್ರ ಅಣ್ಣ ಬಂದು ಫೋಟೋ ಹೊಡ್ಸ್ಕೊಳ್ಳೋಣ ಬನ್ನಿ ಅಂದರು. ನಾವು ಆಲ್ರೆಡಿ ಹೊಡ್ಸ್ಕೊಂಡಿದ್ದೀವಿ ಎಂದು ನಮ್ಮ ಜೊತೆ ಬರೋ ಹೊಡ್ಸ್ಕೊಳ್ರಿ ಅಂದರು. ಸರಿ ಅಂದ್ಬಿಟ್ಟು ಮತ್ತೆ ಹೋಗಿ ಫೋಟೋ ಹೊಡ್ಸ್ಕೊಂಡು ಮತ್ತೆ ಊಟಕ್ಕೆ ಹೋಗೋಣ ಅಂತ ಬಂದ್ವಿ. ಊಟ ಫುಲ್ ರಶ್ ಆಗಿತ್ತು, ಅಲ್ಲೇ ಕೂತಿದ್ವಿ. ಅಷ್ಟರಲ್ಲಿ ನಮ್ಮ ಯಜಮಾನ್ರು ಇದ್ದಾರಲ್ಲ ಅವ್ರ ಅತ್ತೆ ಮಕ್ಕಳೆಲ್ಲ ಬಂದರು. ಅವ್ರ ಅತ್ತೆನೂ ಬನ್ನಿ ಮನೆಗೆ ಬನ್ನಿ ಅಂತ ಕರೀತಾಯಿದ್ರು. ಇಲ್ಲ ನಮಗೆ ಕೆಲಸ ಇದೆ, ನಾವು ಹೋಗಬೇಕು, ಇನ್ನೊಂದು ಸಲ ಬರ್ತೀವಿ ಅಂದ್ಬಿಟ್ಟು ಊಟದಲ್ಲೂ ಜನ ಎಲ್ಲ ಎದ್ದಿದ್ರು. ನಾವು ಹೋಗಿ ಊಟಕ್ಕೆ ಕೂತ್ಕೊಂಡ್ವಿ. ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮಾಡಿಕೊಂಡು ಮನೆ ಒಳಗಡೆ ಹೋಗಿರಲಿಲ್ಲ, ಬಂದಾಗಿಂದ ಈಚೆಲೆ ಕೂತಿದ್ದು ಅಂದ್ಬಿಟ್ಟು ಮನೆ ಒಳಗಡೆ ಹೋದ್ವಿ. ಮನೆಯೆಲ್ಲ ಫುಲ್ಲು ಅಂಡ್ಬಿಟ್ಟಿದ್ರು. ಫಂಕ್ಷನ್ ಮಾಡೋರ ಮನೆಯೇ ಅಷ್ಟಲ್ವ, ಎಲ್ಲ ಅಂಡಿದ್ರು ಅಲ್ಲೇ. ಸರಿ ಅಂದ್ಬಿಟ್ಟು ನಾವು ಒಂದು ಅರ್ಧ ಗಂಟೆ ಅಲ್ಲೇ ಮಾತಾಡಿಕೊಂಡು ಕೂತ್ಕೊಂಡ್ವಿ. ಮತ್ತೆ ನಮ್ಮ ಯಜಮಾನ್ರು ಊಟ ಮಾಡ್ಕೊಂಡು ಹೋದವರು ಅಲ್ಲೇ ಪಾರ್ಕ್ ಐತಂತೆ, ಅಲ್ಲೇ ಪಾರ್ಕ್ ಹತ್ರ ಕಾರ್ ನಿಲ್ಲಿಸಿದ್ವಲ್ಲ, ಅವ್ರು ಅಲ್ಲಿ ಹೋಗ್ಬಿಟ್ಟಿದ್ರು. ನಾವು ಹೋಗೋಣ ಅಂದ್ಬಿಟ್ಟು ಫೋನ್ ಮಾಡಿದ್ರು, ಹೋಗೋಣ ಅಂತ ಹೋಗ್ತಾಯಿದ್ವಿ. ಅಷ್ಟರಲ್ಲಿ ನಮ್ಮ ಊರಿಗಿತ್ತಿ ಊಟ ಎಲ್ಲ ತೊಗೊಂಡೋಗಿ ಊರಿಗೆ ಅಂತ ಬಾಕ್ಸ್ಗೆ ಹಾಕ್ಕೊಟ್ರು. ಸರಿ ಅಂದ್ಬಿಟ್ಟು ನಾನು ಮತ್ತು ಇನ್ನೊಂದು ಊರಿಗಿತ್ತಿ ತೊಗೊಂಡೋಗಿ ಎಲ್ಲ ಕಾರ್ಗಿಟ್ವಿ. ಎಲ್ಲ ಪ್ಯಾಕ್ ಆಗಿದೆ ಪಾರ್ಸಲ್. ಈಗ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಹುಡುಗರು ಅಲ್ಲಿ ಪಾರ್ಕ್ ಐತೆ, ಪಾರ್ಕಲ್ಲಿ ಆಟ ಆಡೋಕೆ ಹೋಗೋರೆ ಓಡ್ಬತ್ತವ್ರೆ. ಎಲ್ಲರೂ ಅದು ಕೂತ್ಕೊಂಡ್ವಿ ಕಾರ್ಗೆ. ಅಷ್ಟರಲ್ಲಿ ನಮ್ಮ ಯಜಮಾನ್ರು ಅವ್ರ ಅಕ್ಕ ಮತ್ತು ತಂಗಿ ಇಬ್ಬರೂ ಬಂದು ಮನೆಗೆ ಹೋಗ್ಬಿಟ್ಟು ಹೋಗಿವ್ರಂತೆ ಬನ್ನಿ ಅಂದರು. ನಾವು ಸರಿ ಅಂದ್ಬಿಟ್ಟು ಚಿಕ್ಕವ್ರ ಮನೆಗೆ ಹೋಗೋಣ ಅಂದ್ಬಿಟ್ಟು ಅಲ್ಲೇ ಡಿ ಮಾರ್ಟ್ಗೂ ಹೋಗ್ಬೇಕಾಗಿತ್ತು. ಅದರಿಂದ ಸುಂಕುತ್ಕಟ್ಟೆಗೆ ಹೋಗ್ತಾ ಇದ್ದೀವಿ. ಈಗ ಡಿ ಮಾರ್ಟ್ಗೆ ಬಂದ್ವಿ. ನೋಡಿ ನಮ್ಮ ಅಕ್ಕವರೆಲ್ಲ ಎಳಿತಾ ಇದ್ದಾರೆ. ಡಿ ಮಾರ್ಟ್ಗೆ ಶಾಪಿಂಗ್ ಹೋಗ್ತಾ ಇದ್ದೀವಿ. ಶಾಪಿಂಗ್ ಎಲ್ಲ ಮುಗೀತು. ಶಾಪಿಂಗ್ ಎಲ್ಲ ಮುಗಿದ್ಮೇಲೆ ಬಿಲ್ಲೆಲ್ಲ ಹಾಕ್ಸ್ಕೊಂಡು ಈಚೆ ಹೋದ್ವಿ. ನಮ್ಮ ಯಜಮಾನ್ರು ಕಾರ್ ಆ ಕಡೆ ಸೈಡಲ್ಲಿ ನಿಲ್ಸಿದ್ದೀನಿ, ತಗೊಂಡು ಬರ್ತೀನಿ ಇಲ್ಲೇ ಇರಿ ಅಂದರು. ಸರಿ ಅಂದ್ಬಿಟ್ಟು ನಾವು ಅಲ್ಲೇ ನಿಂತಿದ್ವಿ. ನೋಡಿ DVC ಚಾಕ್ಲೇಟ್ ಆರ್ಡರ್ ಮಾಡಿದ್ದೀವಿ. ಅವ್ರಿಗೆ ಕಾಯ್ದು ಸಾಕಾಯಿತು. ನಮ್ಮ ಯಜಮಾನ್ರು ಇನ್ನೂ ಬರಲಿಲ್ಲ, ಅದಕ್ಕೋಸ್ಕರ DVC ಚಾಕ್ಲೇಟ್ ಆರ್ಡರ್ ಮಾಡಿಬಿಟ್ಟು ಪಾರ್ಸಲ್ ತೊಗೊಂಡೋಗೋಣ ಅಂತ ಮಾಡಿಸ್ತಾ ಇದ್ದೀವಿ, ರೆಡಿ ಮಾಡಿಸ್ತಾ ಇದ್ದೀವಿ. 6 ಟೈಪ್ ಆಫ್ ಫ್ರೂಟ್ಸ್ ಹಾಕಿ ನಟ್ಸ್ ಹಾಕಿ ಕೊಡ್ತೀವಿ. ಮತ್ತು ಡಾರ್ಕ್ ಚೀಸ್ ಕೇಕ್ ವಿತ್ ಸ್ಟ್ರಾಬೆರಿ, ನ್ಯೂಯಾರ್ಕ್ ಚೀಸ್ ಕೇಕ್ ವಿತ್ ಸ್ಟ್ರಾಬೆರಿ ಇದೆ, ಸ್ಟ್ರಾಬೆರಿ ಹಾಕಿದ್ದಾರೆ ಸ್ಪೆಷಲ್, ಪ್ಲೇನ್ ಕೇಕ್ ಇದೆ, ಸ್ಟ್ರಾಬೆರಿ ಡಿಶ್ ಇದೆ, ಜೊತೆಗೆ ಪೀಸ್ ಇದೆ, ಪೀಸಲ್ಲಿ ಡ್ರ್ಯಾಗನ್ ಫ್ರೂಟ್ ಫುಡ್ಡಲ್ಲಿ ಅಡಿಷ್ನಲಿ ಹಾಕಿ ಕೊಡ್ತೀವಿ ನಾವು. ಮತ್ತು 3 ಬಟರ್ಸ್ ಇದೆ. ಸಾಕು ಬಂದರು ಈ ಕಡೆ. ಸ್ವಲ್ಪ ಫಾಸ್ಟ್ ಇದೆ, ಮಸಾಲೆ ಅಂತಲೇ ಹೇಳ್ಬೋದು. ಪಾರ್ಸಲ್ ಎಲ್ಲ ಮಾಡಿಸ್ಕೊಂಡ್ವಿ ಚಾಕ್ಲೇಟು. ಮತ್ತು ಹಾಗೆಯೇ ಒಂದೇ ಕಾರಲ್ಲಿ ಎಲ್ಲರೂ ಹೋಗ್ತಾ ಇದ್ದೀವಿ. ಡಿ ಮಾರ್ಟ್ ಇದೆಯಲ್ಲ, ಅದ್ರ ಹಿಂದೆಗಡೆ ರೋಡಲ್ಲೇ ನಮ್ಮ ನಾದಿನಿ ಮನೆ ಇರೋದು. ಚಿಕ್ಕವ್ರ ಮನೆ, ದೊಡ್ಡವ್ರ ಮನೆ ಸುಂಕುತ್ಕಟ್ಟೆಲಿರೋದು. ಈಗ ಸುಂಕುತ್ಕಟ್ಟೆಗೆ ಬಂದಿದ್ವಲ್ಲ, ಹಂಗೇ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಮೂರನೇ ಫ್ಲೋರಲ್ಲಿ ಅವರೇ ಹೋಗ್ತಾ ಇದ್ದೀವಿ. ಒಬ್ರೇ ಬಂದಿದ್ದು. ಎಲ್ಲರಿಗೂ ಕಾಫಿ ಕೊಟ್ಟರು. ಈಗ ಕಾಫಿ ಕುಡಿತಾ ಇದ್ದೀವಿ ಎಲ್ಲರೂ. ನೋಡಿ ನನ್ನ ಮಗಳು ಆಟ ಆಡ್ಕೊಂಡು ಸೇರಿಕೊಂಡು ಯಾವುದೋ ಲಾರಿ ಟಿಪ್ಪರ್ ಏನೋ ಇತ್ತು, ಓಡಿಸ್ಕೊಂಡು ಅದನ್ನೇ ಹಾಲು ಕುಡಿಲಿಲ್ಲ, ಏನೂ ಇಲ್ಲ. ಅವಳು ಹೋಗಿದ್ದಾವೆ ಆಟ ಆಡೋಕ್ಕೆ ಸಿಕ್ಬಿಟ್ರೆ ಸಾಕೋಳಿಗೆ. ನಾವು ಎಲ್ಲ ಕಾಫಿ ಎಲ್ಲ ಕುಡ್ಕೊಂಡು ಈಗ ಹೊರಟ್ವಿ. ಬಾಯ್ ಬಾಯ್.
ನೋಡಿ ಯಾರು ಕಾಲಾಗೈತೆ ಎಷ್ಟು ಕತ್ಲೆ ಆಗ್ಬಿಟ್ಟೈತೆ ಅಲ್ಲೇನೆ. ನಾವು ಆ ಕಡೆಯಿಂದ ಬರ್ಬೇಕಾದ್ರೆ ಕುಣಿಗಲ್ ರೂಟ್ ಬಂದ್ವಿ, ನೆಲಮಂಗ್ಲ ರೂಟು. ಈಗ ಮಾಗಡಿ ರೂಟೇ ಹೋಗ್ತೀವಿ, ಯಾಕಂದರೆ ಈ ಕಡೆ ರೂಟಲ್ಲ ಸುಂಕುತ್ ಕಟ್ಟೆಯಲ್ಲಿದ್ದೀವಲ್ಲ, ಮಾಗಡಿ ರೂಟು ಹತ್ರ ಆಗುತ್ತೆ ಅಂದ್ಬಿಟ್ಟು ಆ ಮಾಗಡಿ ರೂಟ್ಗೆ ಹೋಗ್ತಾ ಇದ್ದೀವಿ. ಈಗ ಅಷ್ಟರಲ್ಲಿ ನಮ್ಮ ನಾದಿನಿ ಇದ್ದಾರಲ್ಲ ಅವ್ರ ಯಜಮಾನ್ರು ನಮ್ಮ ಅಣ್ಣ ಅಕ್ಕಿ ಐತೆ ತೊಗೊಂಡೋಗಿ ಮನೆಗೆ ಅಂದರು. ಸರಿ ಅಂದ್ಬಿಟ್ಟು ನಾವು ಅಕ್ಕಿ ಹಾಕಿದ್ರು ಕಾರ್ಗೆ, ಅಕ್ಕಿ ಹಾಕ್ಸ್ಕೊಂಡು ಈಗ ಊರಿಗೆ ಹೋಗ್ತಾ ಇದ್ದೀವಿ. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.